ಅವರು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ, ಇಷ್ಟೆಲ್ಲ ವಿಜಯೇಂದ್ರ ವಿರುದ್ಧ ಏನ್ ರೀಸನ್, ಮೂಲತಃ ರೀಸನ್ ಏನು? ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಅದೇನೋ ಸಿಡಿ ಫ್ಯಾಕ್ಟರಿ ಅಂತ ಮಾತಾಡ್ತಾರೆ, ಅಪ್ಪ ಮಗ ಅಂತ ಮಾತಾಡ್ತಾರೆ. ನಿಮ್ಮಿಬ್ಬರನ್ನೇ ಟಾರ್ಗೆಟ್ ಮಾಡ್ತಾರಲ್ಲ ಬಿಜೆಪಿ, ಬೇರೆ ಲೀಡರ್ಸ್ ಯಾರು ಟಾರ್ಗೆಟ್ ಮಾಡ್ತಿಲ್ಲ. ಅವರು ಯಾರು ಬೆಳೀತಾರೋ ಅವ್ರ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ಸಹಜ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಆಗಿದೆ, ಅದ್ರ ಬಗ್ಗೆ ಹೆಚ್ಚು ಮಾತನಾಡ ಸಮಯ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಇನ್ನು ಕಾಂಗ್ರೆಸ್ ಕಾಂಪ್ರಮೈಸ್ ಪಾಲಿಟಿಕ್ಸ್ ವಿಚಾರದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಪ್ರಿಯಾಂಕಾ ಖರ್ಗೆ ಅವರ ವಿಚಾರದಲ್ಲಿ ಸಚಿನ್ ಪಾಂಚಾಳ್ ಹಗರಣ ಬಂತು, ಸೂಯಿಸೈಡ್ ಮಾಡ್ಕೊಂಡ್ರು. ನೇರವಾಗಿ ಆರೋಪ ಮಾಡಿ, ಪ್ರಿಯಾಂಕರ್ಗೆ ಆಪ್ತರ ವಿಚಾರದಲ್ಲಿ ನೇರವಾಗಿ ಆರೋಪ ಮಾಡಿ ಬೇಕಾದಷ್ಟು ಸಾಕ್ಷ್ಯಗಳಿತ್ತು. ಬಿಜೆಪಿ ಎಲ್ಲಿಗೆ ತಂತು ಅದನ್ನ? ಹೋರಾಟ ಎಲ್ಲಿಗೆ ತಂತು? ಹೋರಾಟ ಎಲ್ಲೋಯ್ತದು? ಹೋರಾಟ ಅಂತೂ ಮಾಡಿದ್ದೇವೆ. ಅವರ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅವರಿಗೆ ಬೇಕಾದಂತೆ ತನಿಖೆಗಳು ನಡೆಸ್ತಾ ಇದ್ದಾರೆ. ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಮಾಡಿದ್ದೇವೆ. ಪ್ರಿಯಾಂಕರ್ಗೆ ಆರಾಮಾಗಿದ್ದಾರೆ, ಯಾರು ಒಂದು ಕುರ್ಚಿ ಅಲ್ಲಾಡ್ಲಿಲ್ಲ ಕಾಂಗ್ರೆಸ್ ಸರ್ಕಾರದ್ದು. ಆಯ್ತು, ಈಗಲೇ ಅಂತಿಮ ತೀರ್ಮಾನಕ್ಕೆ ಯಾಕೆ ಬರ್ತೀರಿ? ಇನ್ನೂ ಕೂಡ ಎಲ್ಲ ತನಿಖೆ ನಡೀತಾ ಇದೆ. ಓಕೆ, ₹1 ಆದ್ರೂ ಯಾವ್ದಾದ್ರೂ ವಸ್ತುವಿನ ಬೆಲೆ ಇಳಿಕೆ ಮಾಡ್ತಾರಾ ಈ ನಿಮ್ಮ ಜನಾಕ್ರೋಶ ಯಾತ್ರೆ ಆದ್ಮೇಲೆ? ನಾನು ಮತ್ತೆ ನಿಮ್ಮದಿಗೆ ಬಂದು ಇದೇ ಪ್ರಶ್ನೆ ಕೇಳಿ. ನಮ್ಮ ಕರ್ತವ್ಯ ಇಂಥ ನೀಚಗೆಟ್ಟ ಮಾನಗೆಟ್ಟ ಕಾಂಗ್ರೆಸ್ ಸರ್ಕಾರ 50 ಅಗತ್ಯ ವಸ್ತುಗಳ ಮೇಲೆ ಬೆಲೆ ಜಾಸ್ತಿಯನ್ನ ಮಾಡಿ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ. ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಜನರನ್ನ ಮಂಕ್ ಮಾಡೋಕೆ ಹೊರಟಿದ್ರೆ ಅವರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ ಏನು, ವಾಸ್ತವಿಕ ಸತ್ಯ ಏನು ಅನ್ನೋದನ್ನ ಈ ಜನಾಕ್ರೋಶ ಯಾತ್ರೆ ಮೂಲಕ ಇವತ್ತು ನಾವು ಜನರ ಮುಂದೆ ಇಡ್ತಾ ಇದ್ದೇವೆ, ಜನಜಾಗೃತಿನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ. ಓಕೆ, ಸಾಕಷ್ಟು ಹಗರಣಗಳ ಲೀಸ್ಟ್ ನ ಕೈಲಿಟ್ಕೊಂಡಿದ್ದಾರೆ ಅವರು. ಈಗ ಕೋವಿಡ್ ಹಗರಣದ್ದು ಇದನ್ನ ಇಟ್ಕೊಂಡು ಗುಮ್ಮ ಹೆದರಿಸ್ತಾ ಇದ್ದಾರೆ, ಅದು ಬಿಜೆಪಿ ಕಾಲದಲ್ಲಿ ಆಗಿರೋದು ಅಂತ. ಇನ್ನು ಪುನಃ ರಿಪೋರ್ಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಏನಿದೆ ಅನ್ನೋದನ್ನ ಅದು ಇಟ್ಕೊಂಡಿದ್ದಾರೆ ಅವರು. ಜಾತಿ ಗಣತಿ ರಿಪೋರ್ಟ್ ಇಟ್ಕೊಂಡಿದ್ದಾರೆ. ಸೊ ನೀವೇನಾದ್ರೂ ಬಾಯ್ ಬಿಟ್ರೆ ಅದು ಟಣ್ಣಂತ ಎದುರುಗಡೆ ಬರುತ್ತೆ. ಹಾಗಂತೇಳಿ ನಾವೇನ್ ಮನೇಲಿ ಕೂತಿದ್ವು ಹಾಗಾದ್ರೆ? ಯಾಕೆ ಮತ್ತೆ ಆಕ್ರೋಶ ಅಂದ್ರೆ ಸರ್ಕಾರವನ್ನ ನಡುಗಿಸುವ ನಿಜವಾದ ಆಕ್ರೋಶ ಕಂಡು ಬರ್ತಾ ಇಲ್ಲ ಅಂತ ಒಬ್ಬ ಯಡಿಯೂರಪ್ಪನವರಂತ ನಾಯಕ. ನೀವು ಇವತ್ತು ಉಡುಪಿ ಚಿಕ್ಕಮಗಳೂರಿನ ಜೊತೆ ಪ್ರವಾಸ ಬನ್ನಿ, ಯಾವ ರೀತಿ ಜನಾಕ್ರೋಶ ಯಾತ್ರೆಯಲ್ಲಿ ಯಾವ ರೀತಿ ಯಶಸ್ವಿ ಆಗ್ತಾ ಇದೆ, ಕಾರ್ಯಕರ್ತರು ಎಷ್ಟು ಉತ್ಸಾಹದಲ್ಲಿದ್ದಾರೆ, ಜನಸಾಮಾನ್ಯರು ಏನ್ ಮಾತನಾಡ್ತಾ ಇದ್ದಾರೆ ನೀವು ಅರ್ಥ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ವಿಜಯೇಂದ್ರ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾ ಇದ್ದಾರೆ, ರಸ್ತೆ ಮೇಲಿದ್ದಾರೆ, ಅವ್ರ ಜೊತೆಗೆ ಎಲ್ಲಾ ನಾಯಕರುಗಳಿದ್ದಾರೆ, ಎಲ್ಲವೂ ಇದೆ. ಕಾಂಗ್ರೆಸ್ ಸರ್ಕಾರದ ಕೂದಲು ಕೊಂಕ್ತಾ ಇಲ್ಲ. ಅಲ್ಲರಿ, ಒಬ್ರು ಮಂತ್ರಿಗಾಗ್ಲೇ ಭ್ರಷ್ಟಾಚಾರದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ಕಾದ್ ನೋಡಿ. ಹಾಗಾಗಿ ನಮ್ಮ ಹೋರಾಟ ಇದನ್ನ ತಾರ್ಕಿಕ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡತಕ್ಕಂಥದ್ದು. ವೈಫಲ್ಯ ಒಂದೇ ಸಾಕಾಗಿತ್ತು ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸಕ್ಕೆ. ಅಷ್ಟು ಪ್ರಮಾಣದ ಮೋಸ ನಡೆದಿದೆ ಅಂತ ಹೆಂಗ್ ಇಳಿಸ್ತೀರಿ? 138 ಶಾಸಕರಿಗಾಗಲೇ ಇದ್ದಾರೆ. ಹಂಗಂತ ಎಷ್ಟು ಭ್ರಷ್ಟಾಚಾರ ಮಾಡಬಹುದು? ಭ್ರಷ್ಟಾಚಾರ ಮಾಡಿದ್ರೆ ಜನ ಬಡಗಿ ತಗೊಂಡು ಹೊಡಿತಾರೆ. ಯಾವಾಗ ಉತ್ತರ ಕೊಡ್ಬೇಕು ಕೊಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಬಂದಾಗ ಉತ್ತರ ಕೊಡ್ತಕ್ಕಂತ ಅವಕಾಶ, ಅಧಿಕಾರ ಚಲಾಯಿಸ್ತಕ್ಕಂತ ಮತದಾರರಿಗೆ ಅಧಿಕಾರ ಚಲಾಯಿಸ್ತಕ್ಕಂತ ಒಂದು ಅವಕಾಶ ಬರ್ತದೆ. ಆ ಸಂದರ್ಭ ಉತ್ತರವನ್ನು ಕೊಡ್ತಾರೆ. ಮುಟ್ಟೋ ಪ್ರಶ್ನೆ ಅಲ್ಲ. ನಮ್ ಕಡೆಯಿಂದ ಇವರು ಬಂಡವಾಳನ ಬಯಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ, ಇವರು ಭ್ರಷ್ಟಾಚಾರವನ್ನ ಬಯಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ, ಇವರ ಜನವಿರೋಧಿ ನೀತಿಗಳನ್ನ ಜನರ ಮುಂದೆ ಇಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ವಿರೋಧ ಪಕ್ಷವಾಗಿ. ಜಮೀರ್ ಅಹಮದ್ ಅವರು ಆರಾಮಾಗಿ ಸಿದ್ದರಾಮಯ್ಯನವ್ರ ಜೊತೆಗಿದ್ದು ಪ್ರಪೋಸಲ್ ಕೊಟ್ಟು 4% ಗುತ್ತಿಗೆದಾರರಿಗೆ ಮೀಸಲಾತಿ ಕೂಡ ತಂದುಬಿಟ್ರು. ಬಹುಶಃ ಇಂಥದೊಂದು ಹಿಸ್ಟಾರಿಕ್ ದೇಶದಾದ್ಯಂತ ಚರ್ಚೆ ಆಗ್ಬಿಡ್ತಿದ್ದು. ಅಷ್ಟಾರಾಮಾಗಿ ಅವ್ರು ಬೇಕಾಗಿರೋ ಕೆಲಸ ಅವ್ರು ಮಾಡ್ಕೋತಾರೆ. ಬಿಜೆಪಿ ಸುಮ್ಮನೆ ಏನು ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬರುತ್ತೆ ಹೊರತು ಅದು ಎಲೆಕ್ಷನ್ ಟೈಮಲ್ಲಿ ಹಿಂದುತ್ವ ಅಂತಾರೆ ಹೊರತು ಬಾಕಿ ಟೈಮಲ್ಲಿ ಹಿಂದೂಗಳಿಗೆ ಏನು ಮಾಡಲ್ಲ. ಇದು ಚುನಾವಣೆ ಬಂದಾಗ ಹಿಂದುತ್ವನ್ನ ಎತ್ಕೊಳ್ತಕ್ಕಂಥದ್ದು, ಚುನಾವಣೆ ಬಂದಾಗ ಬಡವರ ಬಗ್ಗೆ ಮಾತಾಡ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಲ್ಲ. ಪ್ರಾಮಾಣಿಕವಾಗಿ ಹಿಂದುತ್ವದ ಬಗ್ಗೆ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾವು ಅದನ್ನು ಯಶಸ್ವಿಯಾಗಿ ಕೂಡ ಮಾಡ್ತಾ ಇದ್ದೇವೆ. ಹಿಂದುತ್ವದ ಪರವಾಗಿ ನಾವು ನಿಂತಿದ್ದೇವೆ, ಹಿಂದುತ್ವದ ಪರವಾಗಿ ಹೋರಾಟವನ್ನು ಕೂಡ ಮಾಡ್ತೇವೆ. 4% ಮೀಸಲಾತಿ ಬಗ್ಗೆ ಈಗಾಗಲೇ ನಾವು ಜನಾಕ್ರೋಶ ಯಾತ್ರೆ ಎಲ್ಲವನ್ನೂ ಕೂಡ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬೀದಿಗೆ ಇಳಿದಿರುವಂತದ್ದು. ಕೊನೆಯದಾಗಿ ಶಿವರಾಮ್ ಹೆಬ್ಬಾರ್ ಮತ್ತೆ ಎಸ್ ಟಿ ಸೋಮಶೇಖರ್ ವಿಚಾರದಲ್ಲಿ ಯಾವಾಗ ಕ್ರಮ ತಗೊಳುತ್ತೆ? ಏನು ಅವರಿಬ್ರು ಆರಾಮಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಲೀಡರ್ಸ್ ಅನ್ನೋ ತರನೇ ಇದ್ದಾರೆ ಅವರು. ನಮ್ಮ ಕಾರ್ಯಕರ್ತರ ಅಪೇಕ್ಷೆನೂ ಇರುವಂತದ್ದು ಅತಿ ಶೀಘ್ರದಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ನಮ್ಮ ಪಕ್ಷ ಸಂಘಟನೆ ಕೂಡ ತೊಂದರೆ ಆಗ್ತದೆ ಅನ್ನೋ ವಿಚಾರ ತಿಳಿಸಿದ್ದಾರೆ. ಕೇಂದ್ರದ ವರಿಷ್ಠರ ಗಮನದಲ್ಲೂ ಇದೆ. ನೋಟಿಸ್ ಕೊಟ್ಟಾಗಿದೆ. ಪಾರ್ಲಿಮೆಂಟ್ ಅಧಿವೇಶನ ಮುಗಿಲಿ ಅಂತ ಅವ್ರು ಕಾಯ್ತಾ ಇದ್ರು ಅಂತ ಅನ್ಕೊಳ್ತೇನೆ. ಅತಿ ಶೀಘ್ರದಲ್ಲಿ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ. ಓಕೆ, ಕೊನೆಯದಾಗಿ ವಿಜಯೇಂದ್ರ ಅವರಿಗೆ ಈಗ ಅವರ ಮುಂದಿನ 2028ರವರೆಗೆ ಮುಂದಿನ ಗೋಲ್ಸ್ ಏನು? ಯಾವ ರೀತಿಯಲ್ಲಿ ಪಕ್ಷನ ಮುಂದೆ ತಗೊಂಡು ಹೋಗ್ತೀರಾ? ಸಾಕಷ್ಟು
ವಿಚಾರಗಳು ನಮ್ಮ ಮುಂದೆ ಇದೆ. ಸರ್ಕಾರದ ಅಕ್ರಮಗಳು, ಸರ್ಕಾರದ ವೈಫಲ್ಯಗಳು, ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳು, ಇವೆಲ್ಲವನ್ನು ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗ್ತೇವೆ. ನನ್ನ ಮುಂದೆ ಇರುವ ಗುರಿ 2028 ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ, ಸ್ಪಷ್ಟ ಬಹುಮತ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ನಮ್ಮೆಲ್ಲ ಮುಖಂಡರು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕಾರ್ಯಕರ್ತರ ಮುಂದೆ ಜನರ ಮುಂದೆ ಹೋಗಬೇಕು. ಈ ವಿಚಾರದಲ್ಲಿ ನಿಮಗೆ ಪ್ರಬಲ ಪೈಪೋಟಿ ಹಂಗ್ ನೋಡಕ್ ಹೋದ್ರೆ ನಾಯಕತ್ವ ಅಂತ ನೋಡಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರೇನೆ. ನನ್ನ ಗುರಿ ಅಥವಾ ನಮ್ಮ ಪಕ್ಷದ ಗುರಿ ಬಿಜೆಪಿ ಶುಡ್ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ. ರಾಜಕಾರಣದಲ್ಲಿ ಇರ್ತದೆ, ಎಲ್ಲವೂ ಕೂಡ ಇರ್ತದೆ. ಎಲ್ಲದನ್ನು ಮೀರಿ ನಾವು ಪಕ್ಷವನ್ನ ಸಂಘಟನೆ ಮಾಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ಸ್ಪಷ್ಟ ಬಹುಮತದ ಅಧಿಕಾರಕ್ಕೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಅದು ಅವ್ರು ಕೇಳಿ. ಓಕೆ, ಸೊ ಬಿಜೆಪಿ ಏನ್ ನಿಲುವು ಆ ವಿಚಾರದಲ್ಲಿ? ನಮ್ಮ ನಿಲುವೇನಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಆಡಳಿತ ಪಕ್ಷದ ಬಂಡವಾಳವನ್ನು ಬಯಲು ಮಾಡತಕ್ಕಂಥ ನಮ್ಮ ಕರ್ತವ್ಯ. ಜನರ ಪರವಾಗಿ ಧ್ವನಿ ಎತ್ತುವಂತದ್ದು ನಮ್ಮ ಕರ್ತವ್ಯ. ಅದನ್ನ ಮಾಡ್ತಾ ಇದ್ದೇವೆ. ಓಕೆ, ಯಾವುದೇ ಒಂದು ಯಾತ್ರೆಗಳ ಹಗರಣಗಳ ಕನ್ಕ್ಲೂಡಿಂಗ್ ಇದು ಬರ್ತಾ ಇಲ್ಲ ಅನ್ನುವಂಥದ್ದು ನಾವು ಮೊನ್ನೆನೂ ನೋಡ್ತಾ ಇದ್ವಿ. ನಿಮ್ ಎಲ್ಲಾ ಲೀಡರ್ಸ್ ಇದ್ರು, ಆದ್ರೆ ಒಬ್ಬ ನಾಯಕನಿಗೋಸ್ಕರ ಮನೇಲಿ ಕೂತಿರೋ ರೈತ ಹಸಿರು ಶಾಲ್ ಹೆಗಲ ಮೇಲೆ ಹಾಕೊಂಡು ನಾನು ಎದ್ದು ಬರ್ತೀನಿ. ಯಡಿಯೂರಪ್ಪನವ್ರಿಗೆ ಹಂಗೆ ಬರ್ತಾ ಇದ್ರು ಜನ. ಅವ್ರು ಬರ್ತಾರೆ, ಕಿವಿಲ್ ಕೇಳಿಸ್ಕೊಂಡ್ಬಿಟ್ಟು ಎದ್ದು ಬರ್ತಾ ಇದ್ರು. ಎದ್ದು ಬಂದು ಬೀಳಿಸ್ಬೇಕು ಈ ಸರ್ಕಾರನ, ಅಥವಾ ರೈತರ ವಿರುದ್ಧ ಎಷ್ಟು ಅನ್ಯಾಯಗಳ. ನೋಡಿ, ನಿಮ್ಗೆ ಅಲ್ಲಿ ನಾರಾಯಣಪುರ ಎಡದಂಡೆ ಬಲದಂಡೆ ಕಾಲುವೆಯ ನೀರನ್ನ ತೆಲಂಗಾಣಕ್ಕೆ ಹರಿಸ್ತಾ ಇದ್ದಾರೆ. ರೈತರು ನೀರಿಲ್ಲದೆ ಬಾಯ್ ಬಿಡ್ಕೊಂಡು ಒದ್ದಾಡ್ತಾ ಇದ್ದಾರೆ. ಇವತ್ತಿಗೂ ಮಂಡ್ಯದಲ್ಲಿ ರೈತರು ಆತ್ಮಹತ್ಯೆಗಳು ನಡೀತಾ ಇದಾವೆ. ಸರಿಯಾಗಿ ಅವ್ರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಟೊಮೆಟೊ, ಈರುಳ್ಳಿ ಬೆಲೆ ಬೀದಿಗೆ ಬಿದ್ದೋಗಿದೆ. ಅವ್ರ ಗೋಳ್ ಕೇಳೋರೆಲ್ಲ ಅಳ್ತಾ ಇದ್ದಾರೆ. ಅವರು ಬಿಜೆಪಿ ರೈತರ ಜೊತೆ ನಿಂತಿದ್ಯಾ? ವಿಜೇಂದ್ರ ರೈತರ ಜೊತೆ ನಿಂತಿದಾರ? ನಿಶ್ಚಿತವಾಗಿ ನಿಮ್ಗೆ ಅದ್ರ ಬಗ್ಗೆ ಅನುಮಾನ ಬೇಡ. ಅಲ್ಲೂ ಕೂಡ ನಮ್ಮ ರಾಜು ಗೌಡ್ರವರು, ನಮ್ಮ ಮಾಜಿ ಸಚಿವರು, ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದ ಈ ನೀತಿಗಳೇನಿದ್ದಾವೆ, ನಮ್ಮಲ್ಲೇ ರೈತರು ಪರದಾಡ್ತಾ ಇದ್ದಾರೆ. ನೀರಿಲ್ಲ ಅಂತ ಹೇಳಿದಾಗ ಪಕ್ಕದ ರಾಜ್ಯಕ್ಕೆ ನಾನಿಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೆ. ನಾನೇನು ಮನೇಲಿ ಕೂತಿಲ್ಲ. ರಾಜ್ಯದ ಅಧ್ಯಕ್ಷ ಒಂದಿನೂ ಕೂಡ ಮನೇಲಿ ಕೂತಿಲ್ಲ. ನಾನು ಕೂಡ ರಾಜುಗೌಡ್ರ ಜೊತೆ ಮಾತನಾಡಿದ್ದೇನೆ. ಹೋರಾಟಕ್ಕೆ ಧುಮುಕ್ಬೇಕು ಅಂತ ಹೇಳಿದ್ದೆ ನಾನು ರಾಜುಗೌಡ್ರಿಗೆ. ಯಾಕೆ ನಮ್ಮ ಕರ್ತವ್ಯ ಇದೆ. ರೈತರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ರಾಜಕೀಯ ಪಕ್ಷವಾಗಿ ಬದುಕಿದ್ದು ಕೂಡ ಸತ್ತಂತೆ ನಾವು. ಹಾಗಾಗಿ ನಮ್ಮ ಕರ್ತವ್ಯ ಅದನ್ನ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ತಂಡವಾಗ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗ್ಲಿ. ಪಕ್ಷದ ಹೋರಾಟಗಳಿಗೆ ಜಯ ಸಿಗ್ಲಿ. ಜನಪರ ಕಾಳಜಿ ನಿಮ್ ಪಕ್ಷದ ಮುಂದುವರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀವಿ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ವೀಕ್ಷಕರ, ಇದಾಗಿತ್ತು ವಿಜೇಂದ್ರ ಅವರ ಮಾತು. ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಡೇಸ್ ನೀವು ಕೌಂಟ್ ಮಾಡಿ, ದಿನಗಳು ನೋಡಿ, ಈಗಲೇ ಯಾಕೆ ಕನ್ಕ್ಲೂಡ್ ಮಾಡ್ತೀರಾ ಅಂತ. ನಾವು ಖಂಡಿತ ಕಾದ್ ನೋಡೋಣ. ಪ್ರತಿದಿನ ಅವ್ರನ್ನ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಆ ಹಗರಣ ಎಲ್ಲಿಗೆ ಬಂತು, ಅದ್ರ ರಿಸಲ್ಟ್ ಏನಾಯ್ತು ಅಂತ ಕಾದ್ ನೋಡೋಣ. ಈ ಎಲ್ಲ ಹೋರಾಟಗಳ ಪ್ರತಿಫಲ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.